ಬಿಜೆಪಿ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾಂಗ್ರೆಸ್ನ ಭದ್ರಕೋಟೆ ಚಿತ್ರ ಮಾಡೋ ಕಡೆಗೆ ಬಿಜೆಪಿ ದಾಪುಗಾಲು. 4ನೇ ಸುತ್ತಿನಲ್ಲೂ ಕೂಡ ಶ್ರೀನಿವಾಸ್ ಬಿಜೆಪಿ ಅಭ್ಯರ್ಥಿಯವರೇ ಮುನ್ನಡೆ ಕಾಯ್ದುಕೊಳ್ತಿದ್ದಾರೆ. 5701 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸಮರ್ಥ ಶಾಮನೂರಿಗೆ 11953 ಮತಗಳು ಸದ್ಯ ಸಿಕ್ಕಿರೋದು. ಎಷ್ಟು ರೌಂಡ್ ಅಲ್ಲಿ ಈಗ ಕೌಂಟಿಂಗ್ ಆಯ್ತಲ್ಲ ಅಷ್ಟು ರೌಂಡ್ ಅಲ್ಲೂ ಕೂಡ ಅಲ್ಲಿಗೆ ಬಿಜೆಪಿ ಅಭ್ಯರ್ಥಿನೇ ಅಲ್ಟಿಮೇಟ್ ಆಗಿ ಈಗ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ನೋಡಿ 1935 ಮತಗಳನ್ನ ಪಡ್ಕೊಂಡಿದ್ದಾರಂತೆ. ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತಹ ಬಹಳ ಹೈಪ್ ಕ್ರಿಯೇಟ್ ಆದಂತಹ ಕ್ಷೇತ್ರ. ಎಸ್, ಬಾಗಲಕೋಟೆ ಮತ್ತು ದಾವಣಗೆರೆ. ಬಾಗಲಕೋಟೆಯಲ್ಲೂ ಕೂಡ ತುಂಬ ಹೆಚ್ಚು ಕಡಿಮೆ ಒಂದು ಅರ್ಲಿ ಟ್ರೆಂಡ್ ಸೆಟ್ ಮಾಡಿದೆ ಮೋಸ್ಟ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್. ಆದರೆ ದಾವಣಗೆರೆ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾನೆ ಇದೆ, ಹಾವು ಏಣಿ ಆಟದಂಗೆ. ಈಗ ಜಸ್ಟ್ 4th ರೌಂಡ್, ಇನ್ನೂ ಬಹಳ ರೌಂಡ್ಸ್ ಇದೆ. ಒಟ್ಟು 21 ರೌಂಡ್ರಲ್ಲಿ ಇದು 8ನೇ ರೌಂಡ್. ಹೀಗಾಗಿ ದಾವಣಗೆರೆ ದಕ್ಷಿಣ ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕು. ಬಟ್ SDPI ಫ್ಯಾಕ್ಟರ್ ಏನು 15,000 ಓಟ್ ತಗೊಂಡ್ಬಿಡುತ್ತೆ, 20,000 ತೊಗೊಂಡ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಬಟ್ 8 ರೌಂಡಲ್ಲಿ 1,500 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದೆ. ಸೊ ತುಂಬಾ ವಾವ್ ಅಂತ ಏನಿಲ್ಲ. 21 ಸುತ್ತು ಆದ ಮೇಲೆ ಒಂದು 5,000 ಓಟ್ ನಾವು ಪ್ರೆಡಿಕ್ಟ್ ಮಾಡಿದ್ದು ಒಂದು 3,000 to 5,000 ಓಟ್ ಪಡ್ಕೊಳ್ಬಹುದು ಅಲ್ಲಿ ಅಂತ, ಪಡ್ಕೋಬಹುದು ಅಂತ. ಬಟ್ SDPI ಮುಸಲ್ಮಾನರ ಚಾಯ್ಸ್ ಅಲ್ಲದೆ ಇದ್ರೆ ಬಿಜೆಪಿನ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕಿದಾರಾ ಅದು ಕೂಡ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋಗ್ಬೇಕಂತ ಅನ್ಸುತ್ತೆ. ಇನ್ನೊಂದು ಅರ್ಧ ತಾಸಲ್ಲಿ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಮಧ್ಯೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಂತ ಸಮೃದ್ಧ ಹೆಗ್ಡೆ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರಾದಂಥ ಪ್ರದೀಪ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ರಾಜೇಂದ್ರ ಸರ್ ಜಾಯ್ನ್ ಆಗಿದ್ದಾರೆ. ರಾಜೇಂದ್ರ ಸರ್ ತಮಗೂ ಸ್ವಾಗತ. ಸರ್ ತುಂಬಾ ಇವತ್ತು ಸರ್ಪ್ರೈಸಿಂಗ್, ವೆಸ್ಟ್ ಬೆಂಗಾಲ ತಮಿಳುನಾಡುನ ಸರ್? ಬೋತ್. ಯಾಕೆ ಆಡಳಿತ ವಿರೋಧಿ ಅಲೆ ಇರ್ಲಿಲ್ಲ ಅಂತ ಅನಿಸ್ತಾ ಇತ್ತ ನಿಮ್ಗೆ ವೆಸ್ಟ್ ಬೆಂಗಾಲ್ ಅಲ್ಲೇ? ನಾಟ್ ಓನ್ಲಿ ದಟ್ ದೇರ್ ಇಸ್ ಎ ಚೇಂಜ್. ಏನು ಅಂತ ಹೇಳಿದ್ರೆ ಜನ ಚೇಂಜ್ ಬಯಸ್ತಾ ಇದ್ದಾರೆ ಅನ್ನೋದೇ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಒಂದೇ ಅಲ್ವಲ್ಲ, 70 ಲಕ್ಷ ಮತದಾರರನ್ನು ನೀವು ಬದಲಾಯಿಸಿದಿರಿ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಕಳೆದ 3 ವರ್ಷಗಳಿಂದ ಮಾಡಿರತಕ್ಕಂಥ ಬಿಗ್ ಎಕ್ಸರ್ಸೈಸ್ ಇನ್ ವೆಸ್ಟ್ ಬೆಂಗಾಲ್. 70 lakhs ಆಫ್ ವೋಟ್. ಡೂ ಆರ್ ಡೈ ಕಾಂಗ್ರೆಸ್ ಬಿಜೆಪಿಗೆ. ಯಾರು ಅಲ್ಲಿ ಹೋಗಿದ್ದಂಥವ್ರು ಯಾರು? ಅಮಿತ್ ಶಾ, ದಿ ಗ್ರೇಟ್ ಫೋರ್ಸಸ್ ಆಫ್ ಬಿಜೆಪಿ. ಮೋದಿ ಮತ್ತು ಅಮಿತ್ ಶಾ ನೆಲಕಚ್ಚಿ 3 ವರ್ಷಗಳಿಂದ ಸತತವಾಗಿ ಇಷ್ಟೆಲ್ಲ ಮಾಡಬೇಕಾಗಿದ್ರೆ ಸ್ಟ್ರಾಟಜೀಸು, ಕೇಡರ್ ಬೇಸ್ಡು, ಬಹಳ ಆರ್ಗನೈಸ್ಡು ಇಷ್ಟೆಲ್ಲ ಆಗಬೇಕಾಗಿದ್ರೆ ಸಮಥಿಂಗ್ ಶುಡ್ ಬಿ. ಅಫ್ಕೋರ್ಸ್ ಆಗಲೇ ಒಂದು ಮಾತು ಹೇಳ್ತಾ ಇದ್ರಿ ನೀವು, ಮಮತಾ ವಿಲ್ ಬೌನ್ಸ್ ಬ್ಯಾಕ್, ಶಿ ಇಸ್ ದಿ ಫೈಟರ್. ಐ ಅಗ್ರಿ ದಟ್. ಇನ್ನೂ ಇಟ್ ಹ್ಯಾಸ್ ನಾಟ್ ಬೀನ್, ವಿ ಕೆನಾಟ್ ಡಿಕ್ಲೇರ್, ಬಟ್ ಎನಿಥಿಂಗ್ ಮೇ ಹ್ಯಾಪನ್ ಇನ್ ವೆಸ್ಟ್ ಬೆಂಗಾಲ್. ಎನಿಥಿಂಗ್ ಮೇ ಹ್ಯಾಪನ್. ಬಟ್ ಸರಳವಾದಂಥ ಒಂದು ರೀತಿಯಲ್ಲಿ ಬಹಳ ನಾವು ಏನು ಸಮಾಧಾನಕರವಾದ ಮಟ್ಟದಲ್ಲಿ ಬಹುಮತ ಬಂದು ನಾವು BJP ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಸ್ಥಿತಿ ಏನು ಇಲ್ಲ. ಅವರು ಹೇಳಿದ್ರು BJPನವ್ರು, ಇಲ್ಲ ನಾವು ಎಲ್ಲವನ್ನು ಮುಗಿಸೇ ಬಿಡ್ತೀವಿ ಅಂತ. ಆ ಪರಿಸ್ಥಿತಿ ಏನು ಪಶ್ಚಿಮ ಬಂಗಾಳದಲ್ಲಿ ಕ್ರಿಯೇಟ್ ಆಗಿಲ್ಲ. ಸ್ಟಿಲ್ ದೇರ್ ಈಸ್ ಎ ಗೇಮ್. ಲಾಸ್ಟ್ 4 ಅವರ್ಸಲ್ಲಿ ಮ್ಯಾಚ್ ಟ್ರೆಂಡೇ ಚೇಂಜ್ ಆಗುತ್ತೆ. ಅದು ಕಾಲ ಈಗ 2020 ಯುಗ ಇದು. ಹಾಗಾಗಿ ಇವತ್ತು ಚುನಾವಣೆ ಮತದಾನ ನಡೆದಿರ್ತಕ್ಕಂಥ there are at the same time coming to the Davangere, rightly the margin of the candidate, winning candidate, either BJP the Karibasappa or Samarth, only 3 to 5,000. That's all. ಇದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥ TVK. Whereas ತಮಿಳ್ನಾಡಿಗೂ ಬಂದರೆ ದಟ್ ಈಸ್ ಅಫ್ಕೋರ್ಸ್ ನಿಮ್ಮ ತಮಿಳ್ನಾಡಿನಲ್ಲಿ ಸಿನಿಮಾ ರಾಜಕೀಯ 1983ಗೆ ಹೋಗಬೇಕಾಗುತ್ತೆ ನೀವು. 1983ನಲ್ಲಿ ತೆಲುಗು ದೇಶಂ ಹ್ಯಾಸ್ ಸ್ವೆಪ್ಟ್, ಧೂಳಿಪಟ ಮಾಡಿಬಿಡ್ತು ಯಾರು? ಸಿನಿಮಾ ನಟ NT ರಾಮಾರಾವ್. ಬಹುಶಃ
25-30 ವರ್ಷಗಳ ನಂತರ ಒಬ್ಬ ಸಿನಿಮಾ ನಟ ಮೊಟ್ಟ ಮೊದಲನೇ ಬಾರಿಯಾಗಿ ಒಂದು ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷ ಹಾಗೂ ಇನ್ನೊಂದು ರಾಷ್ಟ್ರೀಯ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಅಣ್ಣಾಡಿಎಂಕೆ ಜೊತೆ ಧೂಳಿಪಟ ಮಾಡಿರ್ತಕ್ಕಂಥ ಒಂದಿದು ಅಂತ ಹೇಳಿದ್ರೆ ಇಟ್ ಈಸ್ ಎ ನ್ಯೂ ಟ್ರೆಂಡ್ ಇನ್ ತಮಿಳ್ನಾಡು ಅಂತ ಹೇಳಬೇಕಾಗುತ್ತೆ. ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಬಹಳ ಇದೆ. ಆಲ್ ರೈಟ್, ಎಸ್ ಪ್ರದೀಪ್ ಸರ್, ಸರ್ಪ್ರೈಸಿಂಗ್ಲಿ ನನಗೆ ತಮಿಳ್ನಾಡು ಟಿ.ವಿ.ಕೆ ಇವತ್ತಿನ 2 ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ನಡುವೆ ಇನ್ನೊಂದು ರಾಜ್ಯ ಪಕ್ಷ ಉದಯ ಆಗಿದ್ದು ನಾನು ವೆಲ್ಕಮ್ ಮಾಡ್ತೀನಿ. ಆಗಬೇಕದು, ಯಾಕೆಂದರೆ ಪ್ರಾದೇಶಿಕ ಪಕ್ಷ ಉಟ್ಕೊಂಡಿದ್ದು, ಯಾಕೆಂದರೆ ಅಲ್ಲಿ 40 ವರ್ಷದ ರಾಜಕಾರಣದಲ್ಲಿ ಎರಡೇ ಪಕ್ಷಗಳು ಆಡಳಿಕೆ ನಡೀತಾ ಇದ್ವು. ಅದಕ್ಕೆ ಪ್ಯಾರಲಾಗಿ ಇನ್ನೊಂದು ರಾಜಕೀಯ ಪಕ್ಷ ಇವತ್ತು ಉದಯ ಆಗಿದೆ. ಸೊ ಅದು ಆಗಬೇಕಾಯ್ತು, ಆಲ್ಟರ್ನೇಟಿವ್ ಇರಲಿಲ್ಲ ಅಲ್ಲಿ. ಡಿ.ಎಂ.ಕೆ, ಎ.ಡಿ.ಎಂ.ಕೆ, 40 ವರ್ಷದಿಂದ ನೋಡಿದ್ರು ಆ ಜನಗಳು. ಅದರದೊಂದು ಆಲ್ಟರ್ನೇಟಿವ್ ಚೇಂಜಸ್ಸು ಇವತ್ತೆಲ್ಲ ವಿಜಯ್ ಕಾಣಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಹೊಸ ಆಯ್ಕೆಯನ್ನು ಜನ ಮಾಡಿದ್ದಾರೆ. ಸೊ ಗುಡ್ ಡೆವಲಪ್ಮೆಂಟ್, ನಾನು ವೆಲ್ಕಮ್ ಮಾಡ್ತೀನಿ ಅದು. ವೆರಸ್ TMC ಇಸ್ ಆಲ್ಸೋ ಒಂದು ಪ್ರಾದೇಶಿಕ ಪಕ್ಷ ಇನ್ ವೆಸ್ಟ್ ಬೆಂಗಾಲ್. ಖಂಡಿತ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನು ಕಾರಣ ಆಯಿತು ಅಂದರೆ, 3 ಟರ್ಮ್ ಅವರು ಆಡಳಿತ ಮಾಡಿದರು. ಬೇರೆ ಕಾರಣಕ್ಕೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರನ ಮಟ್ಟಕ್ಕೆ ಅಲ್ಲಿ ತಗೊಬಂದ್ಬಿಡ್ತು. ಚುನಾವಣೆ ನಡೆದಿದ್ದೇ ಆ ರೀತಿ ಆಗೋಯಿತು. ಒಂದು ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರನ ಮಟ್ಟಕ್ಕೆ ತಗೊಂಡೋಗಿದ್ದೇ ತಪ್ಪು ನನ್ನ ಪ್ರಕಾರ. ತಗೊಂಡೋಗಿದ್ದೆ ಸರ್, ಅಲ್ಲ, ತಗೊಂಡೋಗಿದ್ದು BJP ಅಂಡ್ ಮಮತಾ ಬ್ಯಾನರ್ಜಿ ಇಬ್ಬರ ನಡುವೆ ಇತ್ತು ಅದು. ಯಾಕಂದ್ರೆ ಪದೇ ಇಲ್ಲಿ ಕೇಳಿ ಸರ್, ಮಮತಾ ಬ್ಯಾನರ್ಜಿ ಒಂದು ಪ್ರಾದೇಶಿಕ ಪಕ್ಷ TMCಯ ನೇತಾರೆ. ಆಕೆ ಚುನಾವಣಾ ರಾಜಕೀಯದಲ್ಲಿ ಆಕೆ ಫೈಟ್ ಮಾಡಲೇಬೇಕು. ಕೇಂದ್ರ ಸರ್ಕಾರ ಬಿಚ್ಚಿನ್ನಾಗಿದೆ ಸರ್. ನೀವು ಹೆಂಗೆ ಮಮತಾ ಬ್ಯಾನರ್ಜಿ, ನೀವು ಮೋದಿ ಅವ್ರು ಬಂದು ಇಲ್ಲೇ ಕುತ್ಕೊಳ್ಳಿ, ಅಮಿತ್ ಶಾ ಅವರು 15 ದಿನದಿಂದ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡು ಇಲ್ಲಿಂದಾನೇ ನೀವು ಆಡಳಿತ ನಡೆಸಿ ಅಂತ ಮಮತಾ ಬ್ಯಾನರ್ಜಿ ಆಹ್ವಾನ ಕೊಟ್ಟು ಕರ್ಸ್ಕೊಂಡಿದ್ರ. ಕರೆಕ್ಟ್. ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅದು ಆ ಸ್ಟ್ರಾಟಜಿನ ಅದು ಮಾಡುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಮಮತಾ ಬ್ಯಾನರ್ಜಿ ಕೂಡ ಎಲ್ಲ ಜಿದ್ದಿಗೆ ಬಿದ್ರು ಎಲ್ಲ ವಿಚಾರದಲ್ಲಿ. ಇನ್ನೇನು ಸರ್, ಹಿನ್ನಡೆ ಆಯ್ತಲ್ಲ ಅವ್ರಿಗೆ, ಕೋರ್ಟಲ್ ಹೋದ್ರೆ ಹಿನ್ನಡೆ ಆಯ್ತಲ್ಲ ಸರ್. ಈಗ ಆ ಹಿನ್ನಡೆ ಈಗ ಆಯ್ತು. ಈಗ ನೀವು ಹೇಳ್ತಾ ಇದ್ರಿ ರಾಜಕೀಯವಾಗಿ ಅವ್ರಿಗೆ ಹಿನ್ನಡೆ ಆಗಿತ್ತು, ನೀವು ಹೇಳಿದ್ರಿ ಎಸ್ ಅದನ್ನ ಅವರು ಕೋರ್ಟ್ ಬ್ಯಾಟಲ್ ತಗೊಂಡೋದ್ರು ಕಾನೂನು ವ್ಯವಸ್ಥೆಗೆ, ಅಲ್ಲೂ ಅವ್ರಿಗೆ ಹಿನ್ನಡೆ ಆಗೋಯ್ತಲ್ಲ ಸರ್. ಹಿನ್ನಡೆ ಸರ್ ಯಾವ ವಿಷಯದಲ್ಲಿ? ಜಡ್ಜನ್ ಕೂಡ ನೀವು ಸೋತಿಲ್ವಾ? ಜಡ್ಜನ್ ಕೂಡ ಸರ್ JDS ಸೋತಿಲ್ವಾ ಸರ್? ಸೋತಿದೆ, ಸತ್ತಿಲ್ಲ ತಾನೆ? ಹೌದಲ್ಲ ಸರ್? ಸೋತ ಮಾತ್ರಕ್ಕೆ ಅವ್ರೇನಾಗಿಲ್ಲ. ಇವಾಗ ಅವರು ಫೈಟ್ ಕೊಡ್ತಿದ್ದಾರೆ, ಸ್ಟ್ರಾಂಗ್ ಫೈಟರ್, ಅದ್ರಲ್ಲಿ ಡೌಟ್ ಇಲ್ಲ. ಸ್ಟ್ರೀಟ್ ಫೈಟರ್ ಅವರು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಅವರು ಎಲ್ಲ ಜಿದ್ದಿಗೆ ಬಿದ್ದು ಅವ್ರು ಫೇಲ್ಯೂರ್ ಆದ್ರು ಅಷ್ಟೇ.